2025-26ನೇ ಸಾಲಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು SBI ಪ್ಲಾಟಿನಂ ಜುಬ್ಲಿ ಆಶಾ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಶಾರ್ಟ್ ಲಿಸ್ಟ್ ಆಗಿ ವಿಡಿಯೋ ಇಂಟ್ರೊಡಕ್ಷನ್ ಅನ್ನು ಕಂಪ್ಲೀಟ್ ಮಾಡಿದ್ದೀರಿ ಮತ್ತು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆ ವೇಟಿಂಗ್ ಅಂತ ತೋರಿಸ್ತಾ ಇತ್ತು. ಅಂತಹ ಎಲ್ಲ ವಿದ್ಯಾರ್ಥಿಗಳ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದೆ. ಬೇಕಾದರೆ ನೀವು ಕೂಡ ಒಂದ್ಸಾರಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ವಿತ್ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ಮಾಹಿತಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಇನ್ನು ಸದ್ಯದಲ್ಲೇ 2026-27ನೇ ಸಾಲಿನ SBI ಪ್ಲಾಟಿನಂ ಜುಬ್ಲಿ ಆಶಾ ವಿದ್ಯಾರ್ಥಿ ವೇತನದ ಅರ್ಜಿಗಳು ಪ್ರಾರಂಭ ಆಕಾವ. ಅದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತು ಡಾಕ್ಯುಮೆಂಟ್ಗಳನ್ನು ಯಾವ ರೀತಿ ಅಪ್ಲೋಡ್ ಮಾಡೋದು, ಆ ವಿದ್ಯಾರ್ಥಿ ವೇತನವನ್ನು ನೀವು ಯಾವ ರೀತಿಯಾಗಿ ಪಡೆದುಕೊಳ್ಳುವುದು ಅಂತೇಳಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ದಯವಿಟ್ಟು ಮೊದಲ ಬಾರಿಗೆ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗಾಗಲೇ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಶಾರ್ಟ್ ಲಿಸ್ಟ್ ಕೂಡ ಆಗಿದ್ರಿ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಮಾಡಿದ್ರಿ. ನೆಕ್ಸ್ಟ್ ವಿಡಿಯೋ ಇಂಟ್ರೊಡಕ್ಷನ್ ಅನ್ನು ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರಿ. ನೆಕ್ಸ್ಟ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆ ವೇಟಿಂಗ್ ಅಂತ ತೋರಿಸ್ತಾ ಇದೆ ಅಂತೇಳಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಈಗ ಅಮೌಂಟ್ ಸ್ಯಾಂಕ್ಷನ್ ಪ್ರೊಸೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರಿಗೆ ಹಣವು ಕೂಡ ಜಮಾ ಆಗಿದೆ. ಈಗ ಸ್ಟೇಟಸ್ ಅಲ್ಲಿ ಅವಾರ್ಡೆಡ್ ಅಂತೇಳಿ ಬಂದಿದೆ ಅಂತೇಳಿ ಬಹಳಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಿ. ಇಲ್ಲಿ ಲೈವ್ ಪ್ರೂಫ್ನಲ್ಲಿ ಕೂಡ ನಾನು ನಿಮಗೆ ಮಾಹಿತಿಯನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ SBI ಪ್ಲಾಟಿನಂ ಜುಬ್ಲಿ ಆಶಾ ಸ್ಕಾಲರ್ಶಿಪ್ ಫಾರ್ ಸ್ಕೂಲ್ ಸ್ಟೂಡೆಂಟ್ 2025-26 ಅಂತೇಳಿ ಇಲ್ಲಿ ನೋಡ್ಬೋದು. ಇವರಿಗೆ ಅವಾರ್ಡೆಡ್ ಅಂತ ಕೂಡ ಬಂದಿದೆ. ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ಗಳನ್ನು ಕೂಡ ಅಪ್ಲೋಡ್ ಮಾಡೋಕ್ಕೆ ಇರ್ತಾರೆ. ಅನೇಕ ಜನ ಡಾಕ್ಯುಮೆಂಟ್ಗಳನ್ನು ಕೂಡ ಅಪ್ಲೋಡ್ ಮಾಡಿರ್ತೀರಿ. ಅಪ್ಲೋಡ್ ಮಾಡಿದ ತಕ್ಷಣ ಯಾವ ರೀತಿಯಾಗಿರುತ್ತೆ, ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾರ್ದೆಲ್ಲ ಈ ರೀತಿ ತೋರಿಸ್ತಾ ಇದೆ ಸ್ಟೇಟಸಲ್ಲಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಅರ್ಧಂಬರ್ಧ ನೋಡಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಅರ್ಥ ಆಗೋದಿಲ್ಲ. ಇಲ್ಲಿ ಅವಾರ್ಡೆಡ್ ಅಂತ ಬಂದಿದೆ ನೋಡ್ಬೋದು, ಕಾಣ್ತಾ ಇರ್ಬೋದು. SBI ಪ್ಲಾಟಿನಂ ಜುಬ್ಲಿ ಆಶಾ ಸ್ಕಾಲರ್ಶಿಪ್ ಫಾರ್ ಸ್ಕೂಲ್ ಸ್ಟೂಡೆಂಟ್ 2025-26. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಡಾಕ್ಯುಮೆಂಟ್ಗಳನ್ನು ಹಾಕಬೇಕಾಗತ್ತೆ. ಇಲ್ಲಿ ಸ್ಟೇಟಸಲ್ಲಿ ನೋಡ್ಬೋದು, ಇಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ನೋಡ್ಬೋದು ಡಿಸ್ಟ್ರಿಬ್ಯೂಷನ್ ಸ್ಟೇಟಸಲ್ಲಿ ಡಾಕ್ಯುಮೆಂಟ್ ವೆರಿಫೈಡ್ ಅಂತ ಇದೆ. ಹಾಗೆ ಇವ್ರದ್ದು SBI ಬ್ಯಾಂಕ್ ಪಾಸ್ಬುಕ್ ಕೂಡ ಹಾಕಿದ್ವಿ, ಕರೆಕ್ಟ್ ಅಂತ ಬಂದಿದೆ. ಹಾಗೆ ವ್ಯೂಸ್ ಅಂದರೆ ಅದನ್ನು ನೋಡ್ಕೋಬೋದು ನೀವು. ಇನ್ನು ಟ್ರಾನ್ಸಾಕ್ಷನ್ ID ಖಾಲಿ ಇದೆ, ಎನ್ ಎ ಇದೆ. ಅಮೌಂಟ್ ಯಾವಾಗ ಬರುತ್ತೆ ಅಂದ್ರೆ 60 ದಿನಗಳ ಒಳಗಾಗಿ ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಅಂದರೆ ಅಪ್ಲಿಕೇಶನ್ ಡಾಕ್ಯುಮೆಂಟ್ಗಳ ವೆರಿಫಿಕೇಶನ್ ಆಗಿ 60 ದಿನಗಳ ಒಳಗಾಗಿ ಯಾವುದೇ ವಿದ್ಯಾರ್ಥಿ ವೇತನ ಇದ್ರೂ ಕೂಡ ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಕೆಲವೊಂದಿಷ್ಟು ವಿದ್ಯಾರ್ಥಿ ವೇತನಗಳ ಅಮೌಂಟನ್ನು ಹಾಕಕ್ಕೆ ಲೇಟ್ ಮಾಡ್ತಾರೆ. ಆದರೆ SBI ಪ್ಲಾಟಿನಂ ಸ್ಕಾಲರ್ಶಿಪ್ 60 ದಿನಗಳ ಒಳಗೆ ನಿಮಗೆ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಆಫರ್ ಲೆಟರ್ ಬಂದಿಲ್ಲ ನಮ್ಗೆ ಏನು ಮಾಡಬೇಕು ಅಂತೇಳಿ. ಆಫರ್ ಲೆಟರ್ ಯಾವುದೇ ಕಾರಣಕ್ಕೂ ಕೂಡ ಬರುವುದಿಲ್ಲ ಇದ್ರೊಳಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅವಾರ್ಡೆಡ್ ಅಂತೇಳಿ ತೋರಿಸುತ್ತೆ. ಹಾಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇಲ್ಲಿ ರೈಸ್ ಮಾಡ್ತಾ ಇದ್ದೀರಿ. ಇದು ನೆಕ್ಸ್ಟ್ ಇಯರ್ಗೆ ನಿಮಗೆ ಅಂದರೆ ಮುಂದಿನ ವರ್ಷ ಏನಾದರೂ ಸ್ಕಾಲರ್ಶಿಪ್ ಅಮೌಂಟ್ ಬೇಕಾಗಿತ್ತಂದ್ರೆ ಅಥವಾ ಜಾಸ್ತಿ ಬೇಕಾಗಿತ್ತಂದ್ರೆ ಅವಾಗ ಇಲ್ಲಿ ರೈಸ್ ಯುವರ್ ರಿಕ್ವೆಸ್ಟನ್ನು ಮಾಡ್ಕೋಬೋದು. ಅಂದರೆ ನಮಗೆ ಈ ರೀತಿಯ ಹಣಕಾಸಿನ ತೊಂದರೆ ಇದೆ, ದಯವಿಟ್ಟು ನಮಗೆ ಸ್ಕಾಲರ್ಶಿಪ್ಪನ್ನು ಹೆಚ್ಚಿಗೆ ಕೊಡ್ರಿ ಅಂತೇಳಿ. ಆದರೆ ಅವರೇನು ಅಷ್ಟೊಂದು ಕೊಡೋಂಗಿಲ್ಲ, ಆದರೂ ನೀವು ರೈಸ್ ಮಾಡ್ಬೋದು. ಅಂದರೆ ನೆಕ್ಸ್ಟ್ ಇಯರ್ ನಿಮ್ಮನ್ನು ಹೆಚ್ಚಿನ ಆದ್ಯತೆಯಾಗಿ ಕನ್ಸಿಡರ್ ಮಾಡ್ತಾರೆ, ಆಯ್ಕೆ ಆಗಿರುವಂಥ ವಿದ್ಯಾರ್ಥಿಗಳನ್ನು ಕನ್ಸಿಡರ್ ಮಾಡ್ತಾರೆ. ಈಗ ಇದು ಯಾವುದೇ ರೀತಿಯಾದಂಥ ಮಾಹಿತಿ ಅಲ್ಲ. ಇದನ್ನು ಯಾರು ಕೂಡ ಕ್ಲಿಕ್ ಮಾಡ್ಕೊಂಡು ನೀವು ಸುಮ್ಮನೆ ಏನೇನೋ ಫಿಲ್ಅಪ್ ಮಾಡೋಕ್ಕೆ ಹೋಗಬೇಡ್ರಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಈಗ ಇಷ್ಟು ಡಾಕ್ಯುಮೆಂಟ್ಗಳು ಕರೆಕ್ಟ್ ಇದ್ದರೆ ಆಯಿತು, ನಿಮ್ಮದು ಆಟೋಮೆಟಿಕ್ಕಾಗಿ ವಿದ್ಯಾರ್ಥಿ ವೇತನದ ಹಣ ಸ್ಯಾಂಕ್ಷನ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಾ. ಇದು SBI ಪ್ಲಾಟಿನಂ ಜುಬ್ಲಿ ಆಶಾ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇನ್ನು ಕೆಲವೇ ದಿನಗಳಲ್ಲಿ ಈ ವಿದ್ಯಾರ್ಥಿ ವೇತನದ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಜೊತೆಗೆ ಯಾರ್ದೆಲ್ಲ ಸ್ಟೇಟಸ್ಸು ಅವಾರ್ಡೆಡ್ ಅಂತ ತೋರಿಸ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ. ಮತ್ತು ನಿಮ್ಮ ಸ್ಟೇಟಸ್ ಯಾವ ರೀತಿ ತೋರಿಸ್ತಾ ಇದೆ ಎಂಬುದನ್ನು ಕೂಡ, ಅಂದರೆ ಅವಾರ್ಡೆಡನ್ನು ಹೊರತುಪಡಿಸಿ ಬೇರೆ ಏನಾದರೂ ತೋರಿಸ್ತಾ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್